ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಕಲಿಬೇಕು ಅನ್ನೋರು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ, ಅದರ್ವೈಸ್ ಮಾರ್ಕೆಟ್ ನಿಮಗೆ ಟಫ್ ಆಗೇ ಆಗುತ್ತೆ. ನೀವು ಏನಂದರೆ ಮಾರ್ಕೆಟಲ್ಲಿ ಎಷ್ಟು ನೀವು ಲೈಕ್ ಚಾರ್ಟ್ನ ನೋಡಲಿಕ್ಕೆ ಸಮಯ ಕೊಡ್ತೀರೋ ಅಷ್ಟು ನಿಮಗೆ ಚಾರ್ಟ್ ಅರ್ಥ ಆಗಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇವತ್ತಿಂದು ಐ ಗೆಸ್ ನೋ ಟೈಮ್ ನೋ ಟ್ರೇಡ್. ಸೊ ನಾನು ನಿಮಗೆ ಆಲ್ರೆಡಿ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಟಿಲ್ 9 ತನಕ ನಾನು ಅವೈಲೇಬಲ್ ಇಲ್ಲ, 9 ಫೆಬ್ರವರಿ ತನಕ. ಸೊ ಹಾಗಾಗಿ ಲೈಕ್ ಇವತ್ತು ಕೂಡ ಟ್ರೇಡ್ ನನಗೆ ಕಂಫರ್ಟಬಲ್ ಅನಿಸಿಲ್ಲ. ಸೊ ನಾನು ಟ್ರೇಡ್ ಮಾಡಿಲ್ಲ. ಬಟ್ ಸ್ಟೂಡೆಂಟ್ಸ್ ಕೇಳಿದೆ ಟ್ರೇಡ್ ಮಾಡಬೇಕು ಅಂದರೆ ಇಟ್ ಶುಡ್ ಟ್ರೇಡ್ ಬಿಲೋ ದಿಸ್ ಲೆವೆಲ್. ಈ ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡಿದರೆ ಮಾತ್ರ ನೀವು ಒಂದು ಆರಾಮ್ಸೆ ಸೆಲ್ಲಿಂಗ್ ಸೈಡ್ ಟ್ರೇಡ್ನ ಮಾಡ್ಬೋದು. ಅದರ್ವೈಸ್ ಡೋಂಟ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಬಿಕಾಸ್ ಮಾರ್ಕೆಟಲ್ಲಿ ಲೈಕ್ ಇದು ಸೆಲ್ಲಿಂಗ್ ಝೋನು ಅಲ್ಲ. ಮಾರ್ಕೆಟಲ್ಲಿ ಏನಾಗ್ತಿದೆ ಮಾರ್ಕೆಟ್ ಅನ್ನೋದು ನಿಮಗೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಸ್ಟೂಡೆಂಟ್ಸ್ಗೆ ಅದರಿಂದ ಕೆಳಗಡೆ ಹೋದರೆ ಸೆಲ್ ಮಾಡಿ, ಅದರ್ವೈಸ್ ಟ್ರೇಡ್ ಮಾಡಿಬಿಡಿ ಅಂತ ಹೇಳಿದೆ ಅಂದರೆ, ಈ ಮಾರ್ಕೆಟ್ ಬಿಗ್ ಗ್ಯಾಪ್ ಅಪ್ ಆಗಿದೆ. ಓಕೆನಾ? ಸೊ ಇಟ್ ಈಸ್ ಇನ್ ಪುಲ್ ಬ್ಯಾಕ್ ಓನ್ಲಿ. ಇನ್ನು ಇದು ಪುಲ್ ಬ್ಯಾಕಲ್ಲೇ ಇದೆ. ದಿಸ್ ಈಸ್ ಇನ್ನು ಪುಲ್ ಬ್ಯಾಕಲ್ಲೇ ಇದೆ. ಅದಕ್ಕೆ ನಿಮಗೆ ಎನಿ ಡಿಪ್ಪು ಬಯರ್ಸ್ ಕಂಟಿನ್ಯೂಸ್ ಆಗಿ ಆಕ್ಟಿವೇಟ್ ಆಗ್ತವ್ರೆ. ಬಿಕಾಸ್ ಅವರಿಗೆ ಡಿಪ್ಪಲ್ಲಿ ಪ್ರೈಸ್ ಸಿಗ್ತಾ ಇದೆ. ಸೊ ಬೆಟರ್ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ. ಸೊ ಅದೇ ರೀಸನ್ಗೆ ಇಲ್ಲಿ ಟ್ರೇಡ್ ಮಾಡಿದವರು ಡೆಫಿನೆಟಾಗಿ ಮಾರ್ಕೆಟಲ್ಲಿ ಇಲ್ಲಿ ಟ್ರೇಡ್ ಮಾಡಿದವರು ಒಂದು ಸ್ಮಾಲ್ ಪ್ರಾಫಿಟ್ ನೋಡಿರೋದು ಬಿಟ್ಟರೆ ಇಲ್ಲಿಗೆ ಬರೋಷ್ಟರಲ್ಲಿ ದೇ ಹ್ಯಾವ್ ಸೀನ್ ವೆರಿ ಗುಡ್ ಲಾಸ್ ಆಲ್ಸೋ. ಓಕೆನಾ? ಬಿಕಾಸ್ ಮಾರ್ಕೆಟ್ ಕ್ಲಿಯರ್ ಆಗಿದೆ. ನಿಮಗೇನಾಗುತ್ತೆ, ಮಾರ್ಕೆಟ್ನ ನೀವು ಹೈಯರ್ ಟೈಮ್ ಫ್ರೇಮ್ನ ನೋಡೋದಿಲ್ಲ. ಹೈಯರ್ ಟೈಮ್ ಫ್ರೇಮ್ ನಿಮ್ಮ ಚಾರ್ಟ್ ಕಣ್ಣು ಮುಂದೆ ಕಾಣ್ತಿರೋದಿಲ್ಲ. ಆವಾಗ ಏನಾಗುತ್ತೆ, ನೀವು ಪ್ಯಾನಿಕ್ ಆಗ್ತೀರಾ. ಪ್ರತಿಯೊಂದು ಕ್ಯಾಂಡಲ್ಸ್ಗಳನ್ನು ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ. ಸೊ ಅದೇ ಇಶ್ಯೂ ಆಗೋದಿಲ್ಲ. ಸೊ ಸಿಂಪಲ್ಲು ಲೈಕ್ ಮಾರ್ಕೆಟಲ್ಲಿ ಇನ್ನೂ ಬುಲಿಶ್ ನೇಚರೇ ಇರೋದ್ರಿಂದ ದಿಸ್ ಇಸ್ ದ ಪುಲ್ ಬ್ಯಾಕ್, ದಿಸ್ ಇಸ್ ದ ಪುಲ್ ಬ್ಯಾಕ್. ಸೊ ಈ ಪುಲ್ ಬ್ಯಾಕಲ್ಲಿ ಇನ್ನೂ ಅಪ್ಸೈಡಿಗೆ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದೆ ಮಾರ್ಕೆಟು. ಹಾಗಾಗಿನೇ ಮಾರ್ಕೆಟಲ್ಲೇ ನೀವು ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ದಿಸ್ ವಾಸ್ ದ ಟ್ರೇಡ್. ಲೈಕ್ ಯಾರಾದರೂ ಲೈಕ್ ರಿಟ್ರೇಸ್ಮೆಂಟ್ ಬಂತು ಅಂತ ಟ್ರೇಡ್ ಮಾಡಿದವ್ರಿಗೆ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಆಗೇನು ಲೈಕ್ ಬ್ರೇಕ್ಔಟ್ ಆಗುತ್ತೆ ಅಂತ ತೊಗೊಂಡವ್ರಿಗೆ ಕೂಡ ಮಾರ್ಕೆಟ್ ಸ್ಟಾಪ್ ಲಾಸ್ ಹಿಟ್ ಮಾಡಿದೆ. ಸೊ ಕಂಟಿನ್ಯೂಸ್ ಆಗಿ ಮಾರ್ಕೆಟು ಸೈಡ್ ವೇಸು ಸ್ಟಾಪ್ ಲಾಸ್ ಹಿಟ್ ಮಾಡ್ತಿದೆ. ನಿನ್ನೆನೂ ಹಂಗೆ ಆಗಿದೆ, ಇವತ್ತು ಹಂಗೆ ಆಗಿದೆ. ಏನಕ್ಕೆ ಆ ಥರ ಆಗ್ತಿದೆ? ಟೂ ಸಿನಾರಿಯೋ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾರೋದು. 1200 ಪಾಯಿಂಟ್ಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆದಾಗ ಲೈಕ್ ಸೆಲ್ಲರ್ಸ್ಗಳಿಗೂ ಕನ್ಫ್ಯೂಷನು, ಬಯರ್ಸ್ಗೂ ಕನ್ಫ್ಯೂಷನು. ಸೆಲ್ಲರ್ಸ್ಗಳಿಗೆ ನಮಗೆ ಮತ್ತೆ ಸೆಲ್ಲಿಂಗ್ ಸ್ಪಾಟ್ ಸಿಗೋದು ಕಷ್ಟ ಅನ್ನೋದು ಗೊತ್ತಿದೆ. ಬಯರ್ಸ್ಗಳಿಗೆ ವೆಯ್ಟಿಂಗ್ ಫಾರ್ ಎ ಡಿಪ್. ಒಂದು ಡಿಪ್ಪು ಲೈಕ್ 25,500, 25,600, ಲೈಕ್ 600, 500 ಈ ಥರ ರೇಂಜಿಗೆ ಬಂದಾಗ ನಾವು ಯಾಕೆ ಬೈಯಿಂಗ್ ಸೈಡ್ ಟ್ರೇಡ್ನ ಮಾಡಬಾರ್ದು ಅನ್ನೋದು ಅವ್ರ ಮೈಂಡಲ್ಲಿ ಕೂಡ ಇರುತ್ತೆ. ಸೊ ಹಾಗಾಗಿನೇ ಲೈಕ್ ಮಾರ್ಕೆಟಲ್ಲಿ ನಿಮಗೆ ಹೇಳಬೇಕು ಅಂದರೆ ಒನ್ಸ್ ಮಾರ್ಕೆಟ್ ಈಸ್ ಕಮಿಂಗ್ ಬ್ಯಾಕ್ ಟು ದಿ ಪುಲ್ ಬ್ಯಾಕ್. ಸೊ ನಿನ್ನೆನೂ ಬಾಟಮ್ ಪುಲ್ ಬ್ಯಾಕ್ ಬಂತು, ಮಾರ್ಕೆಟ್ ವೆಂಟ್ ಅಪ್ ಸೈಡ್. ಇವತ್ತು ಕೂಡ ಪುಲ್ ಬ್ಯಾಕ್ ಬರ್ತಿದೆ, ವೆಂಟ್ ಅಪ್ ಸೈಡ್. ಫುಲ್ ಬ್ಯಾಕ್ ಬರ್ತಿದೆ, ವೆಂಟ್ ಅಪ್ ಸೈಡ್. ಟ್ರೈ ಮಾಡ್ತಿದ್ದಾರೆ. ಸೊ ಈಗ ಲಾಸ್ಟ್ 3 ಡೇಸಿಂದ ಕಂಟಿನ್ಯೂಸ್ ಆಗಿ ಬುಲ್ಲಿಶ್ ಸೈಡಿಗೆ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೆ. ಬಟ್ ಮಾರ್ಕೆಟ್ ಅಪ್ ಸೈಡ್ ಹೋಗಿ ಬಿಡ್ತಾ ಇಲ್ಲ. ಏನಕ್ಕೆ? ಸಮ್ ಲೈಕ್ ಮೇ ಬಿ IT ಸೆಕ್ಟರ್ ನ್ಯೂಸ್ ಇದೆ, IT ಸೆಕ್ಟರ್ ಸ್ಟಾಕ್ಸ್ ಮೇಲೆ ಸೆಲ್ಲಿಂಗ್ ಪ್ರೆಷರ್ ಇರ್ಬೋದು. ಸೊ ಬೇರೆ ಮತ್ತೊಂದು ಏನಾದ್ರು ಇರ್ಬೋದು. ಬಟ್ ಸ್ಟಿಲ್ ಮಾರ್ಕೆಟ್ ಸೈಡ್ ವೈಸಲ್ಲೇ ಇದೆ. ಸೊ ಈ ಥರ ಇದ್ದಾಗ ನೀವು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು. ಅದಕ್ಕೇ ಸ್ಟೂಡೆಂಟ್ಸ್ ಕೇಳಿದೆ, ಅಂಟಿಲ್ ಅನ್ಲೆಸ್ ಈ ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡ್ದಲೇ ಡೋಂಟ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಸೆಲ್ಲಿಂಗ್ ಸೈಡ್ ತುಂಬ ಜನದ ಕೆಲವ್ರು ಮೆಸೇಜ್ಗಳನ್ನೂ ಕೂಡ ನೋಡಿದೆ, ನಾವು ಇವತ್ತು ಟ್ರೇಡ್ ಮಾಡಿಲ್ಲ ಥ್ಯಾಂಕ್ಸ್ ಸರ್, ಅದರಿಂದ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆಗಿಲ್ಲ ಅಂತ. ಅದೇ ರೀಸನ್ಗೆ ಕನ್ಫ್ಯೂಷನ್ ಅನ್ನೋದಕ್ಕಿಂತಲೂ ಮಾರ್ಕೆಟ್ ಲಾಸ್ಟ್ 2 ಡೇಸಿಂದ ಏನು ಮಾಡ್ತಿದೆ. ಸೊ ನಾಳೆ ಫ್ರೈಡೆ ಇನ್ನೂ ಸ್ವಲ್ಪ ಸ್ಲೋಯಿಶ್ ಆಗ್ಬೋದು ಮಾರ್ಕೆಟು. ಮಂಡೇ ವಿಲ್ ಡಿಸೈಡ್ ಮಾರ್ಕೆಟ್ ಟ್ರೆಂಡ್ ಯಾವ ಕಡೆಗೆ ಹೋಗುತ್ತೆ ಅನ್ನೋದನ್ನು ಮಂಡೇ ಡಿಸೈಡ್ ಮಾಡುತ್ತೆ ಮಾರ್ಕೆಟು. ಸೊ ಹಾಗಾಗಿನೇ ಆ್ಯಂಡ್ ಮೊರೆವರ್ ನಾನು ಮಾರ್ಕೆಟ್ ಸೈಡ್ ವೇಸ್ ಇದೆ ಅಂತ ಟ್ರೇಡ್ ಮಾಡಿಲ್ಲ ಅಂತಲ್ಲ. ನಂದು ಪರ್ಸ್ನಲ್ ಥಿಂಗ್ಸು ಐ ಹ್ಯಾವ್ ಟು ಗೋ ನೇಟಿವ್ ಹೋಗೋದ್ರಿಂದ ನಾನು ಕಂಟಿನ್ಯೂಸ್ ಆಗಿ ನಾಳೆನೂ ಟ್ರೇಡಿಗೆ ಸಿಗೋದಿಲ್ಲ. ಇವತ್ತು ಟ್ರೇಡ್ಸ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ. ನೋಡೋಣ ಇನ್ನೇನಿದ್ರು ಮಂಡೇ ವಿಲ್ ಸೀಟ್ ಲೈಕ್ ಮಾರ್ಕೆಟ್ ಡೈರೆಕ್ಷನ್ ಏನು ತಗೊಳ್ಳಿದೆ ಅಂತ. ಬಟ್ ದಿಸ್ ವಾಸ್ ದ ಪ್ಲೇಸ್, ಡೋಂಟ್ ಟ್ರೇಡ್ ಇಟ್. ಇಟ್ ಈಸ್ ಯುವರ್ ಟ್ರ್ಯಾಪಿಂಗ್ ಝೋನ್. ಕಂಟಿನ್ಯೂಸ್ ಆಗಿ ಟ್ರ್ಯಾಪ್ ಮಾಡ್ತಿದೆ ಮಾರ್ಕೆಟು. ಸೊ ದಿಸ್ ಈಸ್ ದ ಟ್ರ್ಯಾಪ್. ಥರ್ಡ್ ಟೈಮ್ ಅಪ್ರೋಚ್ ಮಾಡ್ತಿದೆ. ಸೊ ಥರ್ಡ್ ಟೈಮ್ ಏನಾದರೂ ಇಟ್ ಬ್ರೇಕ್ ಡೌನ್ ಆದರೆ ಡೆಫಿನೆಟಾಗಿ ಒಂದು 50 ಪಾಯಿಂಟ್ ಎಂದು ಮಾರ್ಕೆಟ್ ಕೆಳಗಡೆ ಬರುತ್ತೆ. ಬಟ್ ಬ್ರೇಕ್ ಡೌನ್ ಆಗುತ್ತೆ ಇಲ್ವೋ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಪ್ರಿಡಿಕ್ಟ್ ಮಾಡೋದು ಕಷ್ಟ. ಅದು ಇಲ್ಲಿಂದಲೇ ಬ್ರೇಕ್ ಡೌನ್ ಆಗುತ್ತೆ ಮಾರ್ಕೆಟು, ಇಲ್ಲಿಂದಲೇ ಬ್ರೇಕ್ಔಟ್ ಆಗುತ್ತೆ ಅನ್ನೋದನ್ನ ಲೈಕ್ ಏನಂದರೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಹೇಳ್ಬೋದು. ಮಾರ್ಕೆಟ್ ಆಲ್ರೆಡಿ 1 ಟೈಮ್ 2 ಟೈಮ್ 3 ಟೈಮ್ ಸೇಮ್ ಸ್ಪಾಟ್ನ ಹೋಲ್ಡ್ ಮಾಡ್ತಿದೆ. ಇಟ್ ವಿಲ್ ಲೈಕ್ ನಿಮಗೆ ಹೇಗೆ ಕಾಣಿಸ್ತಿದೆ ಮಾರ್ಕೆಟಲ್ಲಿ ನೇಚರ್ ಆಫ್ ಪ್ರೈಸ್ ಆ್ಯಕ್ಷನ್ನು, ಇಟ್ ಈಸ್ ಕೈಂಡ್ ಆಫ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಥರ ಬೀಳಕ್ಕೆ ಟ್ರೈ ಮಾಡ್ತಿದೆ. ಬಟ್ ಬೀಳುತ್ತೆ ಇಲ್ವೋ ಇನ್ನೂ ಕ್ಲಾರಿಟಿ ಇಲ್ಲ ಮಾರ್ಕೆಟಲ್ಲಿ. ಲೈಕ್ ಏನಂದರೆ ಆಲ್ರೆಡಿ ಬಯರ್ಸ್ಗಳು 1 ಟೈಮ್ 2 ಟೈಮ್
ಟ್ರೈ ಮಾಡಿದ್ದಾರೆ. ಬಟ್ ಇಲ್ಲಿಂದ ಕೆಳಗಡೆ ಬಂದರೆ ಬೈಯರ್ ಸ್ಟಾಪ್ ಲಾಸ್ ಕೊಡಲೇಬೇಕು ಅವರು. ಅವ್ರು ಸ್ಟಾಪ್ ಲಾಸ್ ಕೊಟ್ಟರೆ ಡೆಫಿನೆಟಾಗಿ ಮಾರ್ಕೆಟ್ ಒಂದು ಪುಷ್ ಬ್ಯಾಕ್ ಡೌನ್ ಸೈಡ್ ಹೋಗ್ಬೋದು. ಅದರ್ವೈಸ್ ಮಾರ್ಕೆಟ್ ಇಲ್ಲೇ ನಿಂತರೆ ಏನು ಮಾಡೋಕ್ಕಾಗಲ್ಲ. ಇಟ್ ವಿಲ್ ಬಿ ಸೈಡ್ ವೈಸ್ ಡೇ, ಡೋಂಟ್ ಟ್ರೇಡ್ ಇಟ್ ಅಗೇನ್. ಓಕೆನಾ? ಹೋಪ್ ನಿಮಗೆ ಥಿಂಗ್ಸು ಏನಿದೆ ಅನ್ನೋದು ಗೊತ್ತಾಗಿದೆ. ಸೊ ಮಾರ್ಕೆಟಲ್ಲಿ ಓವರಾಲ್ ಟ್ರೆಂಡ್ ಏನಿದೆ, ಓವರಾಲ್ ಬುಲಿಶ್ ಇದ್ರೂ ಸ್ಟಿಲ್ ಮಾರ್ಕೆಟು ಲೋಯರ್ ಟೈಮ್ ಫ್ರೇಮಲ್ಲಿ ಲೈಕ್ ಕನ್ಫ್ಯೂಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಪ್ರೀಮಿಯಮ್ಸ್ ಕೂಡ ಅಷ್ಟೇ ಲೈಕ್ ವಾಲಟೈಲ್ ಇದ್ದಾವೆ, ತುಂಬ ವಾಲಟೈಲ್ ಇದೆ ಪ್ರೀಮಿಯಮ್ಸ್ಗಳು. ಬಟ್ ಹ್ಯೂಜ್ ಪ್ರೀಮಿಯಮ್ ಏನಿಲ್ಲ, ಬಟ್ ವಾಲಟೈಲ್ ಇದ್ದಾವೆ. ಅಂದರೆ ನಿಮಗೆ ಪ್ರೀಮಿಯಮ್ಸು ಸ್ಪಾಟ್ ಥರ ಪ್ರೀಮಿಯಮ್ ಆಗ್ತಿಲ್ಲ. ಈಗ ಸ್ಪಾಟಲ್ಲಿ ಒಂದೊಂದು ಕ್ಯಾಂಡಲ್ 20 ಪಾಯಿಂಟ್ ಆಗ್ತಿದೆ ಅಂದರೆ ಪ್ರೀಮಿಯಮಲ್ಲಿ ಅಟ್ಲೀಸ್ಟ್ 10 ಪಾಯಿಂಟ್ ಆಗಬೇಕು, 10 ಪಾಯಿಂಟ್ ಕೂಡ ಆಗ್ತಾ ಇಲ್ಲ. ಸೊ ಸಮ್ ವಾಲಟಿಲಿಟಿ, ಸ್ಲೋನೆಸ್ ಎರಡೂ ಕಾಣಿಸ್ತಿದೆ ಮಾರ್ಕೆಟಲ್ಲಿ. ಓಕೆನಾ? ಹೋಪ್ ಕಲಿಬೇಕು ಅನ್ನೋರು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.